ಕೋರ್ಟ್ ಇದೆಯಲ್ಲ, ಇಲ್ಲಿ ತಗೋಣ ಊಟಕ್ಕೆ. ಏನು ಸಿಗುತ್ತೀರಾ? ಲಿಕ್ಕಿ ಇದು ಚಿಕನ್ ಬಿರಿಯಾನಿ ಏನೋ ತಗೊಂಡಿದ್ದಾರೆ, ಹೈದ್ರಾಬಾದಿ ಸ್ಟೈಲಲ್ಲ. Let's go. Let's go. ಇಬ್ರು ಜ್ಯೂಸ್ ಕುಡ್ದು ಎಂಜಾಯ್ ಮಾಡಿದ್ದಾಯ್ತು. ಇದೆ ಒಂದು ಇಂಡಿಯನ್ ಫುಡ್ ಕೋರ್ಟ್ ಇದೆಯಲ್ಲ, ಇಲ್ಲಿ ತಗೋಣ ಊಟಕ್ಕೆ. ಏನು ಸಿಗುತ್ತೀರಾ? ಪಪ್ಪು ಏನು ತಗೊಂಡ್ರಿ? ಇದು ಎಲ್ಲ ವೆಜ್ ಟಿಮ್ಸಮ್ ಮಿಕ್ಸು, ಏನೇನೋ ಬೇರೆ ಬೇರೆ ಕಾಂಬಿನೇಷನಲ್ಲಿದೆ. ಕಮಾಯಿ, ಕಿಮ್ಚಿ ಮಿಕ್ಸು. ಇದು ಲೋಕಲ್ ಸ್ಪೆಷಾಲಿಟಿ. ಹಾಂ, ಟ್ಯಾಮರಿನ್ ಡ್ರಿಂಕ್. ಅವ್ರಿಗೆ ಟ್ಯಾಮ್ರಿನ್ ಅಂತ ಎಷ್ಟು ಹೇಳೋರು ಅರ್ಥನೇ ಆಗ್ತಾ ಇರಲ್ಲ. ಅವ್ರ ಪ್ರೊನೌನ್ಸಿಯೇಷನ್ ಡಿಫ್ರೆನ್ಸ್ ಇರೋದ್ರಿಂದ ಅವ್ರಿಗೆ ಅರ್ಥನೇ ಆಗ್ತದೆ. ಅದು ಟ್ಯಾಮರಿನ್. ಒಬ್ಬ ಕುಡಿತೀನಿ ಈಗ. ವಾವ್, ತುಂಬ ಚೆನ್ನಾಗಿದೆ, ಕುಡೀರಿ. ಈ ಥರ ಜ್ಯೂಸು ಮಾಡ್ಬೋದು ಅಂತ ಗೊತ್ತಿರಲಿಲ್ಲ. ತುಂಬ ಚೆನ್ನಾಗಿದೆ ಅಲ್ಲ? ಹೆಂಗ ಅನ್ಸ್ತದೆ ಪೋರ್ಟ್ ಲೂಯಿಸ್ ವಾಟರ್ ಫ್ರಂಟ್ ಪ್ಲೇಸ್? ಚೆನ್ನಾಗಿದೆ. ಇದೆಲ್ಲ ಇವ್ರದಲ್ಲಿ ಗೌರ್ಮೆಂಟ್ ಪೋರ್ಟ್ ಅಥಾರಿಟಿ ಇದೆಲ್ಲ ಇದೆ. ಕೋಸ್ಟ್ ಗಾರ್ಡ್ ಇತ್ತು ಅಲ್ಲಿ, ಶಿಪ್ಪು ಎಲ್ಲ ಶಿಪ್ ಡಾಕಿಂಗ್ ಯಾರ್ಡು. ಇದೊಂಥರ ಫುಲ್ ಪೋರ್ಟ್ ಲೂಯಿಸ್ ಅಲ್ಲಿ ಶಾಪಿಂಗ್ ಸೆಂಟರ್. ಕಾರ್ಡಾನ್ ವಾಟರ್ ಫ್ರಂಟ್ ತುಂಬ ಚೆನ್ನಾಗಿದೆ, ವೆರಿ ಸೀನಿಕ್. ಎಲ್ಲ ಇದೆ, ಇಂಡಿಯನ್ ಫುಡ್ ಇದೆ, ಎಲ್ಲ ಕಾಫಿ ಗೀಫಿ ಎಲ್ಲ ಸಿಗ್ತದೆ. ಇದನ್ನ ಫಸ್ಟ್ ಟ್ರೈ ಮಾಡ್ತೀನಿ ನೋಡಿ. ಇದು ಯೂಸ್ ಅಂಡ್ ಥ್ರೋ ಎಷ್ಟು ಚೆನ್ನಾಗಿದೆ, ಕ್ವಾಲಿಟಿ ಇದೆ ಇದರಲ್ಲಿ. ಇದು ನಾರ್ಮಲು ಬಟ್ ಚಿಕ್ಕಾಗಿದೆ. ನಮ್ಗೆ ಆ್ಯಕ್ಚುಲಿ ಬಿರಿಯಾನಿ ಬೇಕಾಗಿತ್ತು, ಅಲ್ಲಿ ಹೋದ್ವಿ. ಇಂಡಿಯನ್ ಹೋಟೆಲ್ ಇದೆ ಇಲ್ಲಿ, ಬಟ್ ಬಿರಿಯಾನಿ ಬೇಕಂದಿದ್ದಕ್ಕೆ ಅವ್ರು ಇನ್ನೂ 11 ಗಂಟೆಗೆ ಸ್ಟಾರ್ಟ್ ಅಂದರು. ಅಲ್ಲಿವರೆಗೂ ಹೊಟ್ಟೆ ಹಸಿತಾ ಇದೆ. ನಮ್ಮ ಇಂಡಿಯನ್ ಟೈಮ್ ಪ್ರಕಾರ ಈಗ ಆಲ್ರೆಡಿ 12 ಗಂಟೆ. ಇಲ್ಲಿ ಎಲ್ಲ ಮಧ್ಯಾಹ್ನ ಓಪನ್ ಆಗಿ ಸಾಯಂಕಾಲ ಕ್ಲೋಸು. ಬಂದರೆ ಜನ ಇಲ್ಲಿ ಲಂಚ್ ಡಿನ್ನರ್ ಬರಬೇಕು. ಬ್ರೇಕ್ಫಾಸ್ಟ್ ಕಾನ್ಸೆಪ್ಟ್ ಇಲ್ಲ ಅನ್ಸುತ್ತೆ. ಬ್ರೇಕ್ಫಾಸ್ಟ್ ಕಾನ್ಸೆಪ್ಟ್ ಇರಬೇಕು. ಬ್ರಂಚ್ ಜಾಸ್ತಿ. ಇದು ಪನ್ನೀರ್ ತಾಲಿನಾ? ಏನೂ ಆಗಿಲ್ಲ, ಅದೇ ಸ್ವಲ್ಪ ಇವಾಗ ಸ್ವಲ್ಪ. ಪಾಪ ನಿಮ್ದು ಇದು ಚಿಕನ್ ಬಿರಿಯಾನಿ ರೆಡಿ ಆಯ್ತಾ? ಚಿಕನ್ ಬಿರಿಯಾನಿ, ಮೊರಿಷಿಯನ್ ಬಿರಿಯಾನಿ ಇಲ್ಲ, ಹೈದ್ರಾಬಾದಿ ಚಿಕನ್ ಬಿರಿಯಾನಿ ಕೊಡ್ತೀನಿ, ಅದೇ ಕೊಡಮ್ಮ ಆಯ್ತು. ಲಿಕ್ಕಿ ಇದು ಚಿಕನ್ ಬಿರಿಯಾನಿ ಏನೋ ತಗೊಂಡಿದ್ದಾರೆ, ಹೈದ್ರಾಬಾದಿ ಸ್ಟೈಲ್ ಅಲ್ಲ? ಏನೋ ಗೊತ್ತಿಲ್ಲ, ಇದೇ ತಿಂದು ನೋಡ್ತೀನಿ ಫಸ್ಟ್. ಹುಣಸೆ ಹಣ್ಣ ಇಲ್ಲ, ಹುಣಸೆ ಹಣ್ಣು ಇಲ್ಲಿ ಟ್ಯಾಮ್ರಿನ್ ಫಾಲ್ಸ್ ಅಂತಾನೆ ಇದೆ ಅಂತ. ಟ್ಯಾಮ್ರಿಂಡ್. ಬಿರಿಯಾನಿ ಚೆನ್ನಾಗಿದ್ಯಾ? ನಿಮಗೆ ಸ್ಯಾಟಿಸ್ಫೈಯಿಂಗ್ ಆಗಿದೆಯಾ? ಇಲ್ಲ. ಸೊ ಇದು ಮೆಟ್ರೋ, ಇದು ಡೈರೆಕ್ಟ್ ಆಗಿ ಇಲ್ಲಿ ಮೆಟ್ರೋನು ಬರುತ್ತೆ. ಸಿಟಿ ಸೆಂಟ್ರಲ್ ಓಡಾಡಕ್ಕೆ ಇಲ್ಲಿ ಮೆಟ್ರೋ ಯೂಸ್ ಮಾಡ್ಬೋದು. ಟೂ ವೀಲರ್ ಪಾರ್ಕಿಂಗ್ ಇದೆ ನೋಡಿ ಎದುರುಗಡೆ. ನಾವೀಗ ಸೌತ್ ಸೈಡ್ ಹೋಗ್ತಾ ಇದ್ದೀವಿ. 23 ಕಿಲೋಮೀಟರ್ ಇದೆ. ಈ ಕಡೆ ಪೋರ್ಟ್ ಲೂಯಿಸ್ ಸೈಡೇ ಸ್ವಲ್ಪ ಟ್ರಾಫಿಕ್ ಅನ್ಸುತ್ತೆ. ನಾವು ಬೆಂಗಳೂರು ಟ್ರಾಫಿಕ್ ಕಂಪೇರ್ ಮಾಡಿದ್ರೆ ಇದೇನು ಟ್ರಾಫಿಕ್ ಅಲ್ಲ ಬಿಡಿ. ಬಟ್ ಎಲ್ಲ ಸ್ವಲ್ಪ ಲೇನ್ ಡಿಸಿಪ್ಲಿನ್ ಎಲ್ಲ ನೋಡ್ಕೊಂಡು ಇದ್ರೆ ಒಳ್ಳೇದು.
ಗೋಲ್ಡನ್ ಬೀಚಿಗೆ ಬಂದಿದ್ದೀವಿ, ನೋಡೋಣ ಹೇಗಿದೆ ಬೀಚ್ ಅಂತ. ಲೆಟ್ಸ್ ಗೋ. ಇದೆಲ್ಲ ಫೈರ್ ಪ್ಲೇಸ್. ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇದ್ದೀನಿ. ಲಿಕ್ಕಿ ಪೌಚ್ ಎತ್ಕೊಂಡ್ ಬರಕ್ಕೆ ಹೋಗ್ತಾ ಇದ್ದಾರೆ. ಯಾವ್ದಾದ್ರು ಒಂದು ಒಳ್ಳೆ ಜ್ಯೂಸ್ ಏನಾದ್ರು ಕುಡಿಯೋಣ ಅಂತ. ಇಬ್ರು ಜ್ಯೂಸ್ ಕುಡ್ದು ಎಂಜಾಯ್ ಮಾಡಿದ್ದಾಯ್ತು. ಬೀಚ್ ಮುಂದೆ ಇಷ್ಟೊತ್ತು ಕೂತಿದ್ವಿ, ಆಲ್ಮೋಸ್ಟ್ ಮೋರ್ ದೆನ್ ಅನ್ ಅವರ್ ಕೂತಿದ್ವಿ. ಇವಾಗ ಡ್ರೈವಿಂಗ್ ನನ್ನ ಟರ್ನು. ಲಿಕ್ಕಿ ಮಲಗಿದ್ರು. ಆ ಗ್ಯಾಪಲ್ಲಿ ನಾನೇನು ಮಾಡಿದೆ ಅಂದರೆ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಇಲ್ಲಿ ಬಂದೆ. ಸೊ ಏನು ಮಾಡಿದ್ದೀನಿ ಅಂತ ನೋಡಿ. ಇದು ಬೇಳೆ ಸಾರು ರೆಡಿಯಾಗಿದೆ. ಸೊ ಬೇಳೆ ಮತ್ತು ಒಂದು ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಪೌಡ್ರೆಲ್ಲ ತೊಗೊಂಬಂದೆ ನೋಡಿ. ಇದು ಇವಾಗ ಅನ್ನ ಮತ್ತು ಸಾರು ಮಾಡಿದ್ದೀನಿ. ಬಾಸುಮತಿ ರೈಸ್ ತೊಗೊಂಬಂದಿದ್ದೆ. ಒಂದು ಸ್ವಲ್ಪ ದಾಲ್ ತೊಗೊಂಡೆ. ಹಸಿಮೆಣ್ಸಿಕಾಯಿ ಮತ್ತು ಕೆಂಪು ಮೆಣಸಿನ್ಕಾಯಿ ಪೌಡ್ರ್ ತೊಗೊಂಡಿದ್ದೆ. ಅದನ್ನು ಡೈರೆಕ್ಟಾಗಿ ಹಾಕಿ ಸಾಂಬಾರು ಮಾಡಿದ್ದೀನಿ. ಈರುಳ್ಳಿ ಟೊಮೆಟೊ ಅಷ್ಟೇ ಹಾಕಿರೋದು. ಈವ್ನಿಂಗ್ ಆಗಿದೆ, ಒಂದು ಅರೌಂಡ್ 5 o'clock. ಸ್ವಲ್ಪ ಇದನ್ನು ತಿಂದರೆ ಒಂಚೂರು ಸಮಾಧಾನ ಆಗುತ್ತೆ. ತಿಂದಾದ್ಮೇಲೆ ಬೇರೆ ಕಡೆ ನೋಡ್ಬೋದು ಏನು ಮಾಡೋದು ಅಂತ. ಅಲ್ಲಿ ಎಲ್ಲ ಶವರ್ಮ, ಆಮೇಲೆ ಅದೇನೇನೋ ಬ್ರೆಡ್ ಐಟಮ್ಸು, ಮಿನಿ ಸಮೋಸಾಗಳು ಅವೆಲ್ಲ ಇತ್ತು. ಎಲ್ಲ ಚಿಕನ್ ಸಮೋಸ. ಇಲ್ಲಿ ಸಮೋಸ ಎಲ್ಲ ತುಂಬ. ಚಿಕನ್ ಸಮೋಸನ ಆಯ್ತಾ? ಮತ್ತೆ ತಗೊಳತ್ತಾನೆ ಚಿಕನ್ ಸಮೋಸ. ಆಮೇಲೆ ಇನ್ನೂ ಇದೆಯಪ್ಪ, ನೋಡಿದ್ರೆ ಗೊತ್ತಾಗುತ್ತೆ. ಒಟ್ಟಲ್ಲಿ ಫ್ರೈಡ್ ರೈಸ್ ಅವೆಲ್ಲ ಬೇಜಾರಿಟ್ಟವ್ರು. ಹೌದಾ? ಫ್ರೈಡ್ ರೈಸ್ ಬೇಕಾದ್ರೆ ತಗೋಬೋದು ಅನ್ಸುತ್ತಲ್ಲ. ಫ್ರೈಡ್ ರೈಸ್ ಬೇಕಾದ್ರೆ ನಾಳೆ ಟ್ರೈ ಮಾಡೋಣ. ಇವಾಗ ಸಖತ್ತಾಗಿ ಕಾಣಿಸ್ತಾ ಇದೆ. ಎಲ್ಲ ಸಾಸು ಎಲ್ಲ ಹಾಕಿ ಕೊಟ್ಟಿದ್ದಾರೆ. ಸೂಪರ್. ಸೊ ಈಗ ಬೀಚ್ ಮುಂದೆ ಇಲ್ಲಿ ಕೂತಿದ್ದೀವಿ. ಸೊ ಈಗ ಕ್ರಿಸ್ಪಿ ಶ್ರಿಂಪ್ ತಿನ್ನಬೇಕು. ತುಂಬ ಬಿಸಿ ಇದೆಯಾ ಪಾಪು? ಅಂದರೆ ಇವಾಗ ಕೊಟ್ಟಿದ್ದು ಸ್ವಲ್ಪ ಬಿಸಿ ಇರುತ್ತೆ.
It is advised to ವೆಯ್ಟ್ ಫಾರ್ ಸಮ್ ಟೈಮ್. wait for some time and eat. ಹ್ಞೂ ಇಲ್ಲಿಡ್ಲಾ? ಇಡಿ. ಕಡೆ ಬೆಳಕು ಬಿಡಿ. ಡಿಗಿಟ್ ಡಿಗಿಟ್ ಅಂತ ಬಂದ್ಬಿಡೋದು ಹೆಂಗೆ ಹೇಳಿ.